ಇನ್ನು ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಭದ್ರವಾಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮತ್ತೆ ಬಿವೈ ವಿಜಯೇಂದ್ರಗೆ ಮಣೆ ಹಾಕ್ತಾ ಹಾಗಾದ್ರೆ ದೆಹಲಿಯಿಂದ ಶುಭ ಸುದ್ದಿಯನ್ನ ತಂದಿದ್ದೀನಿ ಅಂತ ಮಾತನಾಡಿದ್ರು. ದೆಹಲಿಗೆ ಶುಭ ಸುದ್ದಿ ತರೋದಕ್ಕೆ ನಾನು ಹೋಗಿದ್ದೆ, ಶುಭ ಸುದ್ದಿಯನ್ನ ತರೋದಕ್ಕೆ ಹೋಗಿದ್ದೆ, ತಂದಿದ್ದೀನಿ ಕೂಡ. ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಒಳ್ಳೆ ಸುದ್ದಿ ತರಬೇಕು, ಅದಕ್ಕೆ ಹೋಗಿದ್ದೆ, ತಗೊಂಡ್ ಬರುತ್ತೆ ಸದ್ಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು. ಇನ್ನು ಬಿವೈ ವಿಜಯೇಂದ್ರ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಇತ್ತೀಚೆಗೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿತ್ತಾಟಕ್ಕೆ ಬ್ರೇಕ್ ಬಿತ್ತು, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಶುರುವಾಗಿತ್ತು. ಈ ನಡುವೆ ಈಗ ಬಿವೈ ವಿಜಯೇಂದ್ರ ಅವರು ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ. ಇಲ್ಲ, ಸಿಹಿ ಸುದ್ದಿಯನ್ನು ತರೋದಕ್ಕೆ ನಾನು ದೆಹಲಿಗೆ ಹೋಗಿದ್ದೆ, ತಂದಿದ್ದೀನಿ ಕೂಡ. ಆದಷ್ಟು ಬೇಗ ದೆಹಲಿಯಿಂದ ಸಿಹಿ ಸುದ್ದಿ ಬರುತ್ತೆ ಅನ್ನೋ ವಿಚಾರವನ್ನು ಅವರು ಇಟ್ಟಿದ್ದಾರೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನೇ ಹೈಕಮಾಂಡ್ ಮುಂದುವರಿಸುತ್ತಾ ಅನ್ನೋ ಪ್ರಶ್ನೆ ಈಗ. ಅವರನ್ನೇ ಬಿಜೆಪಿ ರಾಜ್ಯ ಅಧ್ಯಕ್ಷರನ್ನಾಗಿ ಬಿಜೆಪಿ ಹೈಕಮಾಂಡ್ ಮುಂದುವರಿಸುತ್ತಾ. ಹಾಗಾದರೆ ಬಿಜೆಪಿ ಹೈಕಮಾಂಡ್ ಬಿವೈ ವಿಜಯೇಂದ್ರ ಅವರಿಗೆ ಕೊಟ್ಟಿರುವಂತಹ ಸಂದೇಶ ಏನಾಗಾದರೆ, ನಿಮ್ಮನ್ನೇ ಮುಂದುವರಿಸ್ತೀವಿ ಅಂತ ಏನಾದರೂ ಈಗಾಗಲೇ ಹೇಳಿದೆಯಾ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ತಮ್ಮ ಮಗನ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಭದ್ರವಾಗಿಸೋದಕ್ಕೆ ಯಶಸ್ವಿ ಆದ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಹೀಗಾಗಿ ಮತ್ತೊಂದೆಡೆ ಬಿ ಜೆ ಪಿ ಒಳಗಡೆ ಕೇಳಿಬರ್ತಾ ಇದ್ದಂತಹ ಸಮಾಧಾನದ ಕಿಡಿ, ಮತ್ತೊಂದು ಕಡೆ ಆ ಗುಂಪುಗಾರಿಕೆ, ಅದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಈ ಹಿಂದೆ ನೇರವಾಗಿ ಖಡಕ್ಕಾಗಿ ಉತ್ತರ ಕೊಟ್ಟಿತ್ತು, ನೇರವಾಗಿ ಉಚ್ಚಾಟನೆ ಮಾಡುವಂತಹ ಕೆಲಸಕ್ಕೆ ಮುಂದಾಯಿತು. ಇದೆಲ್ಲದರ ಹೊರತಾಗಿ ಈಗ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಇಲ್ಲ ಅಂತ ಹೇಳ್ತಿದ್ರು ಕೂಡ ಆ ಒಂದು ಆಂತರಿಕ ಬೇಗುದಿಯನ್ನು ತಣಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಿವೈ ವಿಜಯೇಂದ್ರ ಈ ಎಲ್ಲದರ ಹೊರತಾಗಿ ತಮ್ಮ ಎದುರಾಳಿಗಳನ್ನು ಕೂಡ ಹಣಿದು ಮತ್ತೊಂದೆಡೆ ಅನೇಕರ ಜೊತೆಯಲ್ಲಿ ಸಂಧಾನಕ್ಕೂ ಮುಂದಾಗಿ ಈಗ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಂಡ್ರಾ ಅನ್ನೋ ಪ್ರಶ್ನೆ. ಯಾಕಂದರೆ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದ್ರು ಅವರು, ಸಿಹಿ ಸುದ್ದಿ ಬಂದಿದೆ ದೆಹಲಿಯಿಂದ, ಆದಷ್ಟು ಬೇಗ ನಿಮಗೂ ಕೂಡ ಬರುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುರುಷೋತ್ತಮ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಬಿವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಏನಾಗುತ್ತಪ್ಪ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ ನಿಜ. ಜೊತೆಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷನಾಗಿ ಮತ್ತೆ ಮುಂದುವರಿಯೋದಕ್ಕೆ ತಮ್ಮ ಕುರ್ಚಿಯನ್ನು ಏನಾದರೂ ಭದ್ರಪಡಿಸ್ಕೊಂಡ್ರಾ ಹೇಗೆ ಅಂತ? ನಿಜಕ್ಕೂ ಏನೋ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೀವು 2 ದಿನಗಳ ಕಾಲ ದೆಹಲಿಗೆ ಹೋಗಿದ್ರಿ, ಏನ್ ಸರ್, ಏನ್ ವಿಚಾರ ಅಂತ ಕೇಳಿದಾಗ, 2 ದಿನಗಳ ಕಾಲ ನಾನು ದೆಹಲಿಗೆ ಹೋಗಿದ್ದೆ, ಒಳ್ಳೆಯ ಸುದ್ದಿಯನ್ನ ತರೋದಕ್ಕೆ ಹೋಗಿದ್ದೆ, ಒಳ್ಳೆಯ ಸುದ್ದಿ ಸದ್ಯದಲ್ಲೇ ಬರುತ್ತೆ ಅಂತಕ್ಕಂಥ ಒಂದು ಸಿಹಿ ಸುದ್ದಿಯನ್ನ ನಾನು ತರಲಿಕ್ಕೆ ಹೋಗಿದ್ದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂದ್ರೆ ಅವರು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋಕೋಸ್ಕರವಾಗಿ ಈ ರೀತಿಯಾಗಿ ಹೇಳಿದ್ರು ಅಂತಕ್ಕಂಥದ್ದು ಇದೀಗ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಸುಮಾರು 2 ದಿನಗಳ ಕಾಲ ಬಿವೈ ವಿಜಯೇಂದ್ರ ಅವರು ದೆಹಲಿಯಲ್ಲೇ ಇದ್ರು. ಸೊ 2 ದಿನಗಳ ನಂತರ ಇದೀಗ ಕಲಬುರಗಿ ಪ್ರವಾಸಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಏನೋ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರು ಕೇಳಿದಂತ ಒಂದು ಪ್ರಶ್ನೆಗೆ ಅವರು ನಗುತ್ತಲೇ ಉತ್ತರವನ್ನ ಕೊಡ್ತಾರೆ. ಒಳ್ಳೆಯ ಸುದ್ದಿಯನ್ನ ತರೋದಕ್ಕೆ ನಾನು ಹೋಗಿದ್ದೆ, ಒಳ್ಳೆಯ ಸುದ್ದಿ ಸದ್ಯದಲ್ಲೇ ಬರುತ್ತೆ ಅಂತಕ್ಕಂಥವನ್ನ ಮಾತನ್ನ ಹೇಳಿದ್ರು. ತದನಂತರದಲ್ಲೂ ಕೂಡ ಏನು ಅವರು 3 ವರ್ಷ ಸರ್ಕಾರದ ವೈಫಲ್ಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯ ಬೆಂಬಲಿಗರ ನಡುವೆ ಸರಿದೂಗಿಸುವುದರಲ್ಲೇ ಈ ಒಂದು ಸರ್ಕಾರದ ಸಮಯ ಕೂಡ ಕಳೆದು ಹೋಗುತ್ತೆ. ಮುಂದಿನ 2 ವರ್ಷ ಈ ಒಂದು ಸರ್ಕಾರ ಕಳೆದು ಹೋಗುತ್ತೆ. ಆತುರದಲ್ಲಿ ಸಿದ್ದರಾಮಯ್ಯ ಅವರು ಏನು DKCಯನ್ನು ಅಧಿಕಾರಕ್ಕೆ ಕೂಡಿಸಿ ಅವರೇ ಬುಟ್ಟಿಗೆ ಹಾಕಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಸಹ ಇದೀಗ ಅವರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಅವರು ಮುಂದಿನ ಏನು ದಿನಗಳಲ್ಲಿ ಈ ಒಂದು DKC ಸರ್ಕಾರ 2 ವರ್ಷ ಬರೇ
ಕಾಲ ಕಳೆಯುವುದರಲ್ಲೇ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇನ್ನು ದೆಹಲಿ ಏನು ಪ್ರವಾಸದ ಬಗ್ಗೆ ಮಾತನಾಡಿರುತ್ತ ಅವರು ಒಳ್ಳೆಯ ಸುದ್ದಿ ತರೋದಕ್ಕೆ ಹೋಗಿದೆ, ಒಳ್ಳೆಯ ಸುದ್ದಿ ಸದ್ಯದಲ್ಲೇ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ಏನು ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಸಹ ಅವರು ಕೊಟ್ಟಿರುವಂತಹದ್ದು. ಧನ್ಯವಾದಗಳು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ.